ಹಲೋ ಗೆಳೆಯರೇ, ನಾನು ಇವತ್ತು ಶನಿವಾರ ಇದ್ದಿದ್ದರಿಂದ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಾನು ಸುಮ್ಮನೆ ನಮ್ಮ ಅಜ್ಜಿ ಮನೆಗೆ ಸೈಕಲ್ ಹೋಗ್ತಿದ್ದೀನಿ. ಬನ್ನಿ ಅಲ್ಲಿ ಏನೇನೆಲ್ಲ ನೋಡೋಣ ಅಂತ. ಈಗ ನಾನಂತೂ ರೋಡ್ ಹೋಗ್ತಾವಣೆ. ನಮ್ಮ ಫ್ರೆಂಡು ಇವತ್ತು ನನ್ನನ್ನು ಬರ್ತಾವಣೆ ಹಿಂದ್ಗಡೆಗೆ. ನಾವಂತೂ ಸ್ಲೋ ಆಗಿ ಈಗ ನಮ್ಮ ರೋಡ್ಗೆಲ್ಲ ಪ್ಯಾಚ್ ಹಾಕ್ಬಿಟ್ಟವ್ರೆ. ಅದರಿಂದ ನಾವು ಸಖತ್ತಾಗಿ ಸ್ಲೋ ಆಗಿ ಹೋಗ್ತಾವೆ. ಮೊದಲು ದಗ 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 ನಿಂತು. ನಾನೀಗ ಎಲ್ಲಿಗೆ ಹೋಗ್ತಿರೋದಪ್ಪ ಅಂದರೆ ಪೆದ್ದಿನಪಲ್ಯ. ಅದು ಯಾವ ಊರಲ್ಲ, ನಮ್ಮ ಅಜ್ಜಿ ಮನೆ. ಸುಮ್ಮನೆ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಸೈಕಲ್ಲೇ ಅಂತ ಹೊರಟ್ಬಿಟ್ಟೆ ಇವತ್ತು. ನಮ್ಮ ಫ್ರೆಂಡ್ ಅಂತೂ ನಾನು ಹಿಂದ್ಗಡೆ ಸಾಕು ಸ್ಪೀಡಾಗಿ ಬರ್ತಾವಣೆ. ಈಗ ಅಂತೂ ನಾವು ಸೈಕಲ್ ಹತ್ತಿಸ್ತಾ ಕಣಿವೆ ಮೇಡ್ ಅಂತೈತೆ. ಆ ಮೇಡನ್ನ ಹತ್ತಿಸ್ತಾವೆ. ಇದು ಮೇಡ್ ಬೇಕಾರೆ ನಮಗೆ ಕಷ್ಟವಾದ ಮೇಡು, ಆದ್ರೂ ಬಿಡಲಿಲ್ಲ, ಹತ್ತಿಸ್ತಾ ಹೋಯ್ತಾವೆ ಸೈಕಲ್ಲೇ. ಈಗಂತೂ ನಮ್ಮ ಮೇಡ್ ಹತ್ತಿಸೋ ಒಂದು ಸ್ವಲ್ಪ ಸುಸ್ತಾಯಿತು. ಅದಕ್ಕೆ ಒಂದು ಸ್ವಲ್ಪ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಒಂದು ಸ್ವಲ್ಪ ಬಿಸಿಲಿತ್ತು ಜಾಸ್ತಿ. ಅದನ್ನೇ ನೋಡ್ತಾ ಈಗ ಮೂವ್ ಮಾಡ್ತೀವಿ. ನಾನಂತೂ ಫುಲ್ಲು ಬಿಸಿಲಾಗಿತ್ತು. ಓಡಿಸ್ತಾ ದುಮ್ಮೇಗೌಡನ ದೊಡ್ಡಿಗ ದಾಟ್ಬಿಟ್ಟಿದ್ದೀವಿ. ದುಮ್ಮೇಗೌಡನ ದೊಡ್ಡಿ ದಾಟೀಗ ಹೋಯ್ತಾವೆ. ಸಖತ್ತಾಗಿತ್ತು ಹೋಗಕ್ಕೆ ಬೇಕಾದ್ರೆ ಇವತ್ತು. ಯಾಕಂದರೆ ಬರುವಾಗ ತುಂಬ ಇಳ್ಜಾರು ಸೈನ್ ಬರ್ತವೆ ಸೈಕಲ್ಗಳು ಎಲ್ಲ. ತುಂಬ ಚೆನ್ನಾಗಿ ಹೋಯ್ತವೆ ಸೈಕಲ್ಗಳು ಎಲ್ಲ. ನಾನಂತೂ ಫುಲ್ ಸ್ಪೀಡಾಗಿ ಬರ್ತಿಲ್ಲ, ಸ್ಲೋ ಆಗಿ ಬರ್ತಾನೆ. ಯಾಕಂದರೆ ವೀಡಿಯೋ ಮಾಡ್ತಾ ಫೋನ್ ಹಿಡಿತಿದ್ದೀನಲ್ಲ, ಅದಕ್ಕೋಸ್ಕರ. ಇವನಂತೂ ನಾನು ಹಿಂದ್ಗಡೆ ಓಡಿಸ್ತಾ ಬರ್ತಿದ್ದ. ಆರ್ಡ್ರಾಗ ದುಮ್ಮೇಗೌಡನ ದೊಡ್ಡಿ ಬಿಟ್ಟು ಮುಂದೆ ಹೋಯ್ತಾವೆ. ಬರ್ಬೇಕಾದ್ರೆ ಸೂರ್ಯಕಾಂತಿ ಹೊಳ ಅಂತೂ ಇಷ್ಟು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅದು ಸೂರ್ಯ ಆ ಕಡೆ ಉಡ್ತಾನೆ ಮುಟ್ಟಿ ಈಗ ಆ ಕಡೆ ಎಲ್ಲ ತಿರ್ಕೊಬಿಟ್ಟವೆ. ಸಂಜೆ ಬರುವಾಗ ಈ ಕಡೆ ತಿರ್ಕೊಂತವೆ ಅವು. ಸ್ಪೆಷಲೇ ಅದು. ಇದಂತೂ ರಾಗಿ ಹೊಳ, ಇಷ್ಟು ಸಕ್ಕತ್ತಾಗಿತ್ತು, ಸಕ್ಕತ್ತಾಗದೆ. ಬಂದು ಸವಾಳೆ ನಮ್ಮ ಹೊಲದಲ್ಲ ಹಾಕಿದ್ದೀವಿ. ಇದನ್ನ ಇಷ್ಟು ಚೆನ್ನಾಗಿ ರಾಗಿ ಉಳ್ಳಿತ್ತು. ಆ ಕಡೆ ಎಲ್ಲ ನೋಡಿ ದಂಡೆಲ್ಲಿ ಕಾಡು. ರಾತ್ರಿ ಆದ್ರೆ ಈ ಕಡೆ ನಾನೇ ಬರ್ಬೋದು ಮೋಸ್ಟ್ಲಿ. ನೋಡಿ ಚೆನ್ನಾಗಿ ಬಾಳೆ ಎಲ್ಲ ಬಲ್ದಿದ್ದಾರೆ ಎಲ್ಲ ಕಡೆ. ಎಲ್ಲ ಬೇಸಿಗೆ ಕಾಲ ಅಲ್ವಾ, ಎಲ್ಲ ಬೆಲ್ಸೆತ್ಬಿಟ್ಟು ಉಳುಮೆ ಮಾಡ್ಬಿಟ್ಟು ಬಿಟ್ಬಿಟ್ಟವ್ರೆ ಬಾಳೆ. ಒಂದು ಸ್ವಲ್ಪ ನೀರಿಲ್ದಾಗೆಲ್ಲ ಒಣಗೋಗ್ಬಿಟ್ಟವೆ ಪಾಪ. ಎಲ್ಲ ಕಬ್ಬು ಕುಂಬಳಕಾಯಿ ಹಾಕಿ ಎಲ್ಲ ಕಟ್ ಮಾಡೈತಿ, ಎಲ್ಲ ಮುಗಿದೋಗಿದೆ. ನಾವಂತೂ ಬರುವಾಗ ಈ ಮೇಕೆ ಬಂತು ಸಿಕ್ತು, ಸಕ್ಕತ್ತಾಗಿತ್ತು. ವೈಟ್ ಕಲರ್ಲಿ ಕೋಳಿ ಮರಿ ಬೇಕಾದ್ರೆ ಮೈತಿತ್ತು. ಈ ಮೇಕೆ ಅಂತೂ ವೈಟ್ ಕಲರ್ಲಿತ್ತು. ಇದನ್ನು ಮಾತಾಡ್ಸ್ದೆ ನಾನು. ಈ ಮೇಕೆ ಅಂತೂ ನನ್ನೇ ನೋಡ್ತು, ಒಂದ್ಸಲಿ ರಿಯಾಕ್ಷನ್ ಕೊಡ್ತು. ಇದನ್ನು ನೋಡ್ತಾ ಈಗ ನಾನು ಮುಂದೆ ಹೊರಟೆ. ಇದು ಒಂದು ಸ್ವಲ್ಪ ಮಾಡವಾಗಿತ್ತು ವೆದರು. ಎಲ್ಲ ಬಾಳೆ ಬೆಳೆದು ಸಣ್ಣ ಬಾಳೆ ಬೆಳೆದಿದೆ ಇಲ್ಲಲ್ಲ. ವೆದರ್ ಅಂತೂ ಸಕ್ಕತ್ತಾಗಿತ್ತು. ಈಗಂತೂ ನಾನು ನಮ್ಮ ಫ್ರೆಂಡು ನಮ್ಮ ಅಜ್ಜರ ಮನೆ ಪಕ್ಕ ಬಂದುಬಿಟ್ವಿ. ಇನ್ನೇನು ಸ್ವಲ್ಪ ದೂರ. ನೋಡಿ ಈ ಕಡೆ ಎಲ್ಲ ಹಸುಗಳು ಮೈಸ್ತವ್ರೆ. ಹಸುಗಳು ಮೈತಾವೆ ಹೊತ್ತಿಗೆಲೆ. ಎಲ್ಲ ಸಖತ್ ವೆದರ್ ಐತೆ ಗೊತ್ತಿಲ್ಲಿ. ಈಗಂತೂ ನಮ್ಮ ಅಜ್ಜವ್ರ ಮನೆಗೆ ಬಂದೇ ಬಿಟ್ಟೆ. ನಮ್ಮ ಅಜ್ಜಿ ಎಲ್ಲ ಕಾಣ್ತಿಲ್ಲ. ನಮ್ಮ ಅಜ್ಜಿಯವ್ರ ಮನೆ ಪಕ್ಕ ಬಂದು ನಿಂತಿದ್ದೀವಿ. ಆದರೆ ನಮ್ಮ ಅಜ್ಜಿ ಇಲ್ಲ. ಇಷ್ಟು ಚಿಕ್ಕ ಕರುಗಳೆಲ್ಲ ಕಟ್ಟಾಕಿದ್ದು. ಇದನ್ನು ನೋಡ್ತಾ ಇಲ್ಲ, ಟಗರ್ ಮರಿ ಕಟ್ಟಾಕಿದ್ರು. 3-4 ಕಟ್ಟಾಕವ್ರೆ ಟಗರ್ ಮರಿಗಳು. ಇದನ್ನು ನೋಡ್ತಾ ಹೋಯ್ತಾವಣೆ. ನಮ್ಮ ಅಜ್ಜಿ ಮನೆಗೆ ಬಂದು ಬ್ಯಾಳೆ ಆಡ್ಸಕ್ಕೆ ನಮ್ಮ ಅಜ್ಜಿ ಹಾಕ್ಬಿಡ್ತೀಗ ಬ್ಯಾಳೆ ಹೊಡಿತಾವನೆ. ಈ ಸ್ಪೀಡಾಗಿ ಸುತ್ತಿದ್ರೆ ಕಲ್ಲು ಎಷ್ಟು ಬ್ಯಾಳೆ ಹೊಡಿತದೆ ಅಂದರೆ ಸ್ಪೀಡಾಗಿ ಹೊಡಿತದೆ. ಇದು ಸ್ಪೀಡಾಗಿ ಚುಚ್ಚಿದ್ರೆ ಎಲ್ಲ ನುಚ್ಚಾಗೋಯ್ತದೆ. ನಮಗೆ ಸ್ಲೋ ಅಂದರೆ ಸುತ್ತಬೇಡ ಬಿಟ್ಬಿಡು. ನೋಡಿ ಅವನು ಮಲಿಕಾಗ್ಬಿಟ್ಟೆ. ನಮ್ಮ ಅಜ್ಜಿ ಒಂದು ಸ್ವಲ್ಪ ಕಾಪಿ ಮಾಡಿಕೊಡ್ತೀನಿ ಇರಪ್ಪ ಅಂತು.
ಅದಕ್ಕೋಸ್ಕರ ನಾನು ಹಿಂಗೆ ಮಲ್ಕೊಬಿಟ್ಟೆ. ನಮ್ಮ ಅಜ್ಜಿ ಅಂತೂ ನನಗೀಗ ಕಾಫಿ ಇಟ್ಕೊಟ್ರು. ಈ ಕಾಫಿ ಅಂತೂ ನೋಡೋಕೆ ಕರ್ಗೈತೆ, ಯಾಕಂದರೆ ಡಿಕಾಸನ್ ಅದಕ್ಕೆ ಹಿಂಗೆ ಕುಡಿತಾವಣೆ. ಸಾಗದಾಗಿ ಟೀ ಒಂದು ಸ್ವಲ್ಪ ಇದನ್ನು ಕುಡಿತಾವಣೆ, ಸಾಕಾಗದೆ. ಹಾಗಿಲ್ಲರೆ ಈಗ ನಮ್ಮ ಅಜ್ಜಿ ಮನೆ ನಾನು ಬಿಡ್ತಾವಣೆ ಎಲ್ಲಿಗಂದರೆ ಊರಿಗೆ. ನಾನಂತೂ ನಮ್ಮ ಅಜ್ಜಿ ಮನೆಯಿಂದ ಹೊರಟಿ ಅರ್ಧ ರೋಡ್ ಸಾಗಿಸಿ ಮುಂದ್ಗಡೆ ಹೋಯ್ತಾವಲ್ಲ ಅವು ಎತ್ಗಳು ನಮ್ಮ ತಮಿಳ್ನಾಡು ಬಾರ್ಡ್ರ್ ಅಲ್ವಾ, ಅದಕ್ಕೆ ಇಲ್ಲಿ ತಮಿಳ್ನಾಡು ಎತ್ತು. ಅದಕ್ಕೆ ಇದು ನಮ್ಮ ಕಡೆಯಲ್ಲಿ ಕಾಂಗ್ಯಂ ಕೊಂಗಿ ಅಂತ ಕರೀತಾರೆ. ಇವುಗಳನ್ನಂತೂ ಕಾಂಗ್ಯಂ ಕೊಂಗಿ ಅಂತ ಕರೀತಾರೆ, ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ಕಡೆ ಕಾಂಗ್ಯಂ ಕೊಂಗಿ ಅಂತ ಕರೀತಾರೆ ಇವುಗಳನ್ನ. ಕಾಂಗ್ಯಂ ಕೊಂಗಿ ತುಂಬ ಬೇಸಿಗೆ ಇರೋದ್ರಿಂದ ಈ ಎತ್ತುಗಳಿಗೆ ಮೇವು ಸಿಗ್ತಿಲ್ಲ ಪಾಪ. ಅದರಿಂದ ಇವುಗಳು ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಅದರಿಂದ ಇವುಗಳಿಗೆ ಪಾಪ ಮೇವು ತಡಕ್ತಾ ಅಲ್ಲಲ್ಲಿ ಸುತ್ತಬೇಕು. ಇವುಗಳು ದಾರಿಲಿ ಬರುವಾಗ ಇವುಗಳು ಸಿಗ್ದು ಬಾತು ಕೋಳಿಗಳು ಪಾಪ ನೀರಿಗಾಗಿ ಮಲಗ್ಬಿಟ್ಟವೆ. ಇವುಗಳು ಪಾಪ ನೀರಲ್ಲಿ ತುಂಬ ಎಲ್ಲ ಆಟ ಆಡ್ತಾ ನೋಡಿ ಪಾಪ ಎಲ್ಲ ಮಲಗ್ಬಿಟ್ಟವೆ, ನೀರಲ್ಲಿ ಆಟ ಆಡ್ತಾವೆ ಪಾಡ್ಗವು. ಇಷ್ಟು ಮುದ್ದು ಜೀವಿ ಎಲ್ಲ ಇದು. ಅದಿಷ್ಟಕ್ಕದು ನೀರು ಕುಡಿತಾ ಐತೆ, ಆಟ ಆಡ್ತೈತೆ. ಇದು ಪ್ರಯಾಣ ಮಾಡಿ ಈಗ ಬಂದು ಮನೆ ಸೇರಿದೆ. ತುಂಬ ಬಿಸಿಲಾಗಿತ್ತು. ಬಂದು ಮನೆ ಸೇರಿಬಿಟ್ಟು ನಮ್ಮ ಸ್ವಂತ ನನ್ನ ಈ ಥರ ನೋಡ್ತಿತ್ತು. ಇದನ್ನು ನೋಡ್ತಾ ನಮ್ಮಪ್ಪ ನೀರು ಕಟ್ಟಂಬಿಟ್ಟು ಹೊಂಟೋಗವ್ರೆ. ಅದಕ್ಕೆ ಈಗ ಹೊಲದ ಕಡೆ ಹೋಯ್ತವನು. ಈಗ ನಮ್ಮ ಹೊಲದಲ್ಲಿ ನೀರು ಕಟ್ತಾವಣೆ. ನೀರಂತೂ ಇಷ್ಟು ಜಾಸ್ತಿ ಬರ್ತಿತ್ತು ನಮ್ಮ ಹೊಲದಲ್ಲಿ ಇವತ್ತು, ಯಾಕಂದರೆ ವಾಯ್ಕಾಲ್ ನೀರು ಬಿಟ್ಬಿಟ್ಟಿದ್ರು. ಅದರಿಂದ ಇಷ್ಟು ಸ್ಪೋರ್ಸಾಗಿ ನೀರು ಬರ್ತಿತ್ತು ನಮ್ಮ ಹೊಲದಲ್ಲಿ. ಈಗ ನಾನು ನೀರು ಕಟ್ತಾವಣಿ ಫ್ರೆಂಡ್.